ಸೆಕ್ರೆಟರಿನ ಅಮಾನತ್ನಲ್ಲಿಡೋಣ, ಏನು ಅವ್ಯವಹಾರ ಆಗಿದೆ ಕಂಡಿಡಿಯೋಣ 4 ದಿನ ಅಂದ್ಬಿಟ್ಟು ರೆಗ್ಯುಲೇಷನ್ ಮಾಡಿಕೊಂಡು ಅಮಾನತ್ನಲ್ಲಿ ಇಟ್ರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕಣಕಾಲು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ವಿಸ್ತರಣಾ ಅಧಿಕಾರಿ ವಿರುದ್ಧ ಆಡಳಿತ ಮಂಡಳಿ ಸದಸ್ಯರು ಮತ್ತು ಗ್ರಾಮಸ್ಥರು ಮಂಗಳವಾರ ಸಂಜೆ ಪ್ರತಿಭಟನೆ ನಡೆಸಿದರು. ಸಂಘದಲ್ಲಿ ಸುಮಾರು 7 ವರ್ಷಕ್ಕೂ ಹೆಚ್ಚಿನ ಕಾಲ ಕರ್ತವ್ಯ ನಿರ್ವಹಿಸುತ್ತಿರುವ ಕಾರ್ಯದರ್ಶಿ ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿದ್ದು, ಸಂಘದ ನೂತನ ಆಡಳಿತ ಮಂಡಳಿಯವರು ಹಾಗೂ ಸದಸ್ಯರು ಲೆಕ್ಕಪತ್ರಗಳನ್ನು ನೀಡುವಂತೆ ಹೇಳಿದರೆ ಯಾವುದಕ್ಕೂ ಉತ್ತರ ನೀಡುತ್ತಿಲ್ಲ. ಈ ಬಗ್ಗೆ ಪ್ರಶ್ನೆ ಲೆಕ್ಕಪತ್ರ ಕೇಳಿದರೆ ಅವರ ವಿರುದ್ಧ ದೌರ್ಜನ್ಯದ ಮಾತುಗಳನ್ನು ಆಡುವ ಮೂಲಕ ದರ್ಪ ತೋರಿದ್ದಾರೆ. ಈ ಅವ್ಯವಹಾರಗಳಲ್ಲಿ ವಿಸ್ತರಣಾಧಿಕಾರಿಗಳು, ಮೇಲಾಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಸಂಶಯವಿದೆ ಎಂದರು. ಈ ಹಿಂದೆ ಸ್ಥಳೀಯ ಹಾಲು ಮಾರಾಟವು ದಿನಕ್ಕೆ ಕೇವಲ 7 ಲೀಟರ್ ಮಾತ್ರ ಮಾರಾಟವಾಗುತ್ತಿತ್ತು. ಆದರೆ ನೂತನ ಕಳೆದ ತಿಂಗಳು ಚುನಾವಣೆ ಮುಗಿಸಿ ಆಡಳಿತ ಮಂಡಳಿ ರಚನೆಯಾದ ಬಳಿಕ ಅವರ ಸಮ್ಮುಖದಲ್ಲಿ ಸ್ಥಳೀಯ ಹಾಲು ಮಾರಾಟ ಮಾಡಿದ ಸಂದರ್ಭ ದಿನಕ್ಕೆ 60 ಲೀಟರ್ ವರೆಗೆ ಮಾರಾಟವಾಗಿದೆ. ಈ ಹಿಂದೆ ಎಷ್ಟು ಅವ್ಯವಹಾರ ಆಗಿದೆ ಎಂಬುದಕ್ಕೆ ಉದಾಹರಣೆ ಸಿಕ್ಕಂತಾಗಿದೆ. ಆದರೆ ಕಾರ್ಯದರ್ಶಿಯಾಗಲಿ ವಿಸ್ತರಣಾಧಿಕಾರಿಯಾಗಲಿ ಯಾವುದೇ ದಾಖಲಾತಿ ನೀಡುತ್ತಿಲ್ಲ. ಕಾರ್ಯದರ್ಶಿ ಅವ್ಯವಹಾರ ಮಾಡಿರುವ ಹಿನ್ನೆಲೆ ಈಗಾಗಲೇ ಸಂಘದ ಆಡಳಿತ ಮಂಡಳಿಯವರು ತಾತ್ಕಾಲಿಕವಾಗಿ ಬೇರೆ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದು, ಆಯ್ಕೆಯಂತೆ ಒಕ್ಕೂಟವು ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಕಾರ್ಯದರ್ಶಿಯನ್ನು ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಗೂ ಮುನ್ನ ಸ್ಥಳಕ್ಕೆ ಬೆಟ್ಟದಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ಅಜಯ್ ಕುಮಾರ್, ಸ್ವಾಮಿ ನಾಯಕ್, ಬೈಲಕುಪ್ಪೆ ಠಾಣೆಯ ರವಿಕುಮಾರ್, ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿದರು. ಪಿಎಸ್ಐ ಅಜಯ್ ಕುಮಾರ್ ಹಾಗೂ ಸದಸ್ಯರು, ಗ್ರಾಮಸ್ಥರ ನಡುವೆ ಸಾಕಷ್ಟು ಚರ್ಚೆ ನಡೆಯಿತು. ಈ ಸಂಘದ ಅಧ್ಯಕ್ಷೆ ಪ್ರತಿಭಾ, ಉಪಾಧ್ಯಕ್ಷೆ ಆರ್ತಿ, ನಿರ್ದೇಶಕರಾದ ಶಿವಮ್ಮ, ಜಯಮ್ಮ, ಭಾರತಿ, ಪಾರ್ವತಮ್ಮ, ಮುಖಂಡರಾದ ಕುಮಾರ್ ಶೆಟ್ಟಿ, ಪ್ರಭಾಕರ್, ಕೆ ಮಹದೇವ್, ಮಂಜುನಾಥ್, ಪ್ರಭಾಕರ್, ಕೃಷ್ಣಮೂರ್ತಿ, ಪ್ರಕಾಶ್, ಮಧು, ಶೇಖರ್, ಸಂತೋಷ್, ರಾಜಶೇಖರ್, ಯೋಗೇಶ್ ಸೇರಿದಂತೆ ಸದಸ್ಯರು, ನೂರಾರು ಗ್ರಾಮಸ್ಥರು ಇದ್ದರು. ಅಂತೇಳಿ ಕಣಗಾಲು, ನಾನು ನನ್ನ ಹೆಸರು ಮಧು ಅಂತೇಳಿ ಕಣಗಾಲು. ನಾನು ನಮ್ಮ ತಾಯಿ ಹೆಸರಲ್ಲಿ ಹಾಲು ಹಾಕ್ತಾ ಇದ್ದೀವಿ. ನಾನು ಡೈಲಿ ಹಾಲು ತರ್ತಾ ಇದ್ದೀನಿ. ಕಣಗಾಲು ಡೈರಿಲಿ ಏನಾಗಿದೆ ಅಂದರೆ, ಮೊದಲಿದ್ದಂಥ ಕಾರ್ಯದರ್ಶಿ ತುಂಬ 7 ವರ್ಷದಿಂದ ತುಂಬ ಅವ್ಯವಹಾರಗಳ ಮಾಡಿಬಿಟ್ಟಿದ್ದಾರೆ. ಮೊದಲು 2 ವರ್ಷ ಬಾಡಿ ಇರಲಿಲ್ಲ, ಯಾರು ಹೇಳೋರು ಕೇಳೋರು ಇರ್ತಿಲ್ಲ. ನಾವೀಗ ಹೊಸದಾಗಿ ಕಣಗಾಲು ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದಲ್ಲಿ ಹೊಸ ಬಾಡಿ ಬಂತು. ಬಂದಮೇಲೆ 1-2 ದಿನ 3 ದಿನ ಈ ಲೋಕಲ್ ಸೇಲ್ ಹಾಲು ಅದು ಇದು ಲೆಕ್ಕಾಚಾರ ಕೇಳೋಕೆ ಹೋದ್ರು. ಲೆಕ್ಕಾಚಾರ ಕೇಳಕ್ಕೆ ನೀವ್ಯಾರು ಹಾಗೆ ಹೇಗೆ ಅಂತ ಸೆಕ್ರೆಟರಿ ಅವರು, ಮೆಂಬರ್ಗಳು ಹಾಗೂ ಅಧ್ಯಕ್ಷರ ಮೇಲೆ ಸ್ವಲ್ಪ ದೌರ್ಜನ್ಯವಾಗಿ ಮಾತಾಡೋಕ್ಕಾದ್ರು. ಆಗ ಇವರೆಲ್ಲ ಬೇಸೆತ್ತು, ಯಾಕೆ ಹಿಂಗೆ ನಮಗೆ ರೆಸ್ಪೆಕ್ಟೇ ಕೊಡ್ತಿಲ್ಲ ಅಧ್ಯಕ್ಷರು, ನಾವು ಮೆಂಬರ್ ಆದ್ರೂ ಯಾವ ಲೆಕ್ಕ ಕೊಡ್ತಿಲ್ಲ ಏನು ಅಂತ ಕೇಳಿದ್ರು ಕೊಡ್ತಿಲ್ಲ. ಕೊನೆಗೆ ಸೂಪರ್ವೈಸರ್ ಕರ್ಸಿದ್ರು ಕೂಡ ಅವರು ಸರಿಯಾಗಿ ಲೆಕ್ಕ ಕೊಡ್ದಾನೆ ಎಲ್ಲ ತಿಪ್ಪೆ ಸೇರಿಸರು, ಎಲ್ಲ ಕರೆಕ್ಟಾಗಿದೆ ಅಂದ್ಕೊಂಡು ಇದು ಮಾಡಿದ್ರು. ಈಗ ಇವರೆಲ್ಲ ಬೇಜಾರು ಬಂದು ಮೆಂಬರ್ಗಳೆಲ್ಲವ ಬಾಡಿಯವರು ತೀರ್ಮಾನ ಮಾಡ್ಕೊಂಡು ಏನು ಮಾಡಿದ್ರು, ಸದ್ಯಕ್ಕೆ ಸೆಕ್ರೆಟರಿನ ಅಮಾನತ್ನಲ್ಲಿಡೋಣ, ಏನು ಅವ್ಯವಹಾರ ಆಗಿದೆ ಕಂಡಿಡಿಯೋಣ 4 ದಿನ ಅಂದ್ಬಿಟ್ಟು ರೆಗ್ಯುಲೇಷನ್ ಮಾಡಿಕೊಂಡು ಅಮಾನತ್ನಲ್ಲಿ ಇಟ್ರು. ಅಮಾನತ್ನಲ್ಲಿ ಇಟ್ಟ ಮೇಲೆ ಏನಾಯಿತು, ಈಗ ಬರೀ 3 ದಿನ ಹಾಲಳಿಸಿದ್ದಾರೆ. ಪತ್ರಿಕಾ ಮಾಧ್ಯಮದವರೇ ದಯವಿಟ್ಟು ಕೇಳಿ, ಬರೀ 3 ದಿನ ಹಾಲಳಿಸಿರೋದು. ಒಂದು ದಿನಕ್ಕೆ 50ರಿಂದ 60 ಲೀಟ್ರ್ ಲೋಕಲ್ ಸೇಲ್ ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಮೊದಲು ಬರೀ 8 ಲೀಟ್ರ್ ಲೋಕಲ್ ಸೇಲ್ ಹೋಗೋದು, ಈಗ 50 ಲೀಟ್ರಿಂದ 65 ಆದ. ಅಲ್ಲಿಗೆ ಡೈಲಿ 50 ಲೀಟ್ರ್ ರೈತರಿಗೆ ತುಂಬ ಮೋಸ ಆಗದೆ ಬರೀ ಲೋಕಲ್ ಸೇಲಲ್ಲಿ. ಇನ್ನು ಮುಂದಕ್ಕೆ ನಾವು ಇನ್ನೂ ದಾಖಲಾತಿಗಳು ಕಂಡುಹಿಡಿಬೇಕು ಅಂದರೆ ಯಾರು ಕೂಡ ದಾಖಲಾತಿಗಳು ಕೊಡ್ತಾ ಇಲ್ಲ. ಸೂಪರ್ವೈಸರ್ ಕೊಡ್ತಾ ಇಲ್ಲ, DM ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ನಾವು ಯಾರನ್ನು ಕೇಳೋದು? ಇವರು ಪೊಲೀಸ್ ಇಲಾಖೆಯನ್ನು ಅವ್ರನ್ನು ಕರೆಸ್ತಾರೆ, ಗಲಾಟೆ ಮೆಂಬರ್ಗಳು ನಮ್ಮ ಹಾಲು ಉತ್ಪಾದಕರನ್ನೆಲ್ಲ ಎದುರಿಸ್ತಾರೆ. ಈಗಾದ್ರೆ ನಮ್ಗೆ ನ್ಯಾಯ ಕೊಡ್ಸಾರ ಯಾರು? ಪೊಲೀಸ್ನವರೇ ನಮಗೆ ಬಂದು ನ್ಯಾಯ ಕೊಡಿಸ್ದಂಗೆ ನಮಗೆಲ್ಲ ಬೆದರಿಕೆ ಆಗ್ತಂಗೆ ಹಾಕಿದ್ರೆ ನಮ್ಗೆ ನ್ಯಾಯ ಕೊಡ್ಸಾರ ಯಾರು? ಹೇಳಿ ಮಾಧ್ಯಮ ಮಿತ್ರ, ನೀವೇ ಮಾತಾಡಪ್ಪ. ನಾನು ಸದಸ್ಯರು, ಅದರಿಂದ ನಾವು ಈಗ ಲೋಕಲ್ ಸಾಲು 60 ಲೀಟ್ರ್ ಒಂದು ದಿವಸ ಹೋಯ್ತಾ ಇತ್ತು. ಅವ್ಳು ಕೊಡ್ಬೇಕಾದ್ರೆ ಬರೀ 7 ಲೀಟ್ರ್ ಹಾಲು ಹೋಯ್ತಾ ಇದ್ದಿದ್ದು ಫಸ್ಟು. ಅದಕ್ಕಾಗಿ ನಾವೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕ್ರಮಬದ್ಧವಾಗಿ ತಗೊಂಡು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ.
ಉತ್ಪಾದಕ ಸಹಕಾರ ಸಂಘದಲ್ಲಿ ಯಾವುದೇ ರೀತಿ ಲೆಕ್ಕ ಕೊಡದೆ, ಆಡಳಿತ ಮಂಡಳಿಗೆ ಯಾವುದೇ ರೀತಿ ಲೆಕ್ಕ ಕೊಡದೆ ಎಷ್ಟು ವಹಿವಾಟು ಆಗ್ತದೆ, ಯಾವುದೇ ಒಂದು ವ್ಯವಹಾರಕ್ಕೆ ಲೆಕ್ಕ ಕೇಳಿದ್ರು ನಾವು ನಿಮ್ಗೆ ಕೊಡೋ ಅವಶ್ಯಕತೆ ಇಲ್ಲ, ಸೂಪರ್ವೈಸರ್ ಕೊಡ್ತೀವಿ, ಅವರು ಕೊಡ್ತೀವಿ, ಅವ್ರು ಹೇಳಿದ್ರೆ ನಾವು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ದುರಾಡಳಿತ ಮಾಡ್ತಾರೆ. ಯಾರು ಗಂಡಸರು ಬಂದು ಕೇಳಿದ್ರು ಅವ್ರಿಗೂ ಗೊತ್ತಿರಲ್ಲ, ಈ ಮಹಿಳಾ ಸಂಘ ನಿಮ್ಗೆ ಕೊಡೋ ಅಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ಯಕಾರಿ ಮಂಡಳಿಯವರು ಅವರನ್ನ ತಾತ್ಕಾಲಿಕವಾಗಿ ನೀವು ಲೆಕ್ಕ ಕೊಡೋ ತನಕ ಅಮಾನತಲ್ಲಿ ಇಟ್ಟಿದ್ದೀವಿ ಅಂತ ಅಮಾನತಲ್ಲಿ ಇಟ್ಟಿದ್ರು ಕೂಡ ಬಾಡಿ ಅವರು ಎಲ್ಲ ಒಂದು ಹೊಸದಾಗಿ ನೇರ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಏನಂತ ಸೆಕ್ರೆಟರಿ ಮುಂದಿನ ಆಡಳಿತ ವ್ಯವಸ್ಥೆಗೆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಹೊಸ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅದನ್ನ ಸೂಪರ್ವೈಸರ್ ಬಂದು ಅಂಗೀಕಾರ ಮಾಡ್ತಾ ಇಲ್ಲ. ಹಾಗಾಗಿ ನೇರವಾಗಿ ಈ ಒಕ್ಕೂಟದವರ ಈ ಒಂದು ರೈತರಿಗೆ ಏನಾದ್ರು ಅನ್ಯಾಯ ಆದ್ರೆ ಒಕ್ಕೂಟದವರೇ ಕಾರಣಕರ್ತರಾಗ್ತಾರೆ ಅಂತ ಈ ಮೂಲಕ ಕೇಳ್ಕೊತೀನಿ. ಪೂರ್ತಿ ಅನ್ಯಾಯ ಆಗದೆ ಎಷ್ಟೇ ದುಡ್ಡು ಹೋಗೋದು ನಮಗೆ ಲೆಕ್ಕೂ ಇಲ್ಲ, ಬಂದ್ರೂ ಇಲ್ಲ. ನಮ್ಗೆ ಲೆಕ್ಕ ಕೊಡವಾದ್ರೆ ಕೊಡ್ತಾ ಇಲ್ಲ ಸರ್. ನಮ್ಗೆ ಲೆಕ್ಕ ಕೊಡವಾದ್ರೆ ಬರೀ ಗೊತ್ತಿದ್ದು ಹೇಳ್ತಾಳೆ ಮಾತಾಡಿ ಏನು ಒಳ್ಳೆ ರೀತಿಯಲ್ಲಿ ಯಾವತ್ತಿನ ಕೂತ್ಕೊಳ್ಳಿ ಲೆಕ್ಕ ಕೊಡುವ ಪ್ರಭಾಕರ್ ಅಂತೇಳಿ, ನಾನು ಕಣಗಾಲು ಮಹಿಳಾ ಹಾಲು ಉತ್ಪಾದಕ ಸ್ವಸಹಾಯ ಸಂಘಕ್ಕೆ ಸುಮಾರು 5 ವರ್ಷಗಳಿಂದ ಹಾಲನ್ನ ಕಳಿಸ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಸೆಕ್ರೆಟರಿ ಅವರು ಹಿಂದೆ ಇದ್ದತಕ್ಕಂಥ ಸೆಕ್ರೆಟರಿನ ದಬ್ಬಾಳಿಕೆ ಮೇಲೆ ಅವರನ್ನ ಕೆಳಗಿಳಿಸಿ ಇದೇ ರೀತಿ ಬಂದು ಯಾವುದೇ ನೇಮಕಾತಿ ಇಲ್ಲದೇನೆ ಬಂದು ಕೂತ್ಕೊಂಡಂತ ಸೆಕ್ರೆಟರಿ ಇವರು ಇವತ್ತು 5 ವರ್ಷ ಎಲ್ಲ ಬಾಡಿನೂ ಇದು ಮಾಡ್ಕೊಂಡು ಅವರು ಹೆಂಗೋ ಆಡಳಿತ ಮಾಡ್ಕೊಂಡ್ರು. ನಾವು ಯಾರು ಕೇಳಕ್ ಹೋಗ್ಲಿಲ್ಲ. 5 ವರ್ಷ ಅವಧಿ ಮುಗಿದ ನಂತರ ಬಾಡಿ ಎಲ್ಲ ಸಸ್ಪೆಂಡ್ ಆದ ವಜಾಗೊಳಿಸಿದ ನಂತರ 2 ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿ ಬಾಡಿ ಇರಲಿಲ್ಲ. ಆ 2 ವರ್ಷಗಳಲ್ಲಿ ತುಂಬಾ ಅವ್ಯವಹಾರಗಳು. ಏನಪ್ಪಾ ಅಂದ್ರೆ, ನಮಗೆ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸ್ವಉದ್ಯೋಗಿಗಳು ನಮಗೆ ಇಷ್ಟು ಲೋಕಲ್ ಸೇಲ್ ಹೋಗ್ತಾ ಇದೆ ಅಂತ ಆಪಾದನೆ ತಂದ್ರು ನಾವು ಇದನ್ನೆಲ್ಲ ನೋಡಿ ಕೂಡ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿದ್ವಿ. ಅವರ ಆಪಾದನೆ ಮೇಲೆ ಈಗ 2 ವರ್ಷಗಳ ನಂತರ ಒಂದು ಬಾಡಿ ರಚನೆ ಆದ್ಮೇಲೆ ನೋಡಿ ಈ ತರ ಆಪಾದನೆ ಬರ್ತಾ ಇದೆ ನಿಮ್ಮ ಮೇಲೆ, ಇದನ್ನ ಒಂದು ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಒಂದು ದೂರನ್ನು ದಾಖಲು ಮಾಡಿದಾಗ ಅವರು ಸ್ವತಃ ಬಂದು ಬಾಡಿನಲ್ಲಿ ಕುಂತ್ಕೊಂಡು ಡೈರಿನಲ್ಲಿ ಕುಂತ್ಕೊಂಡು ಒಂದು 4-5 ದಿನಗಳ ಅವಧಿನಲ್ಲಿ ಅವರು ಲೋಕಲ್ ಸೇಲ್ ಹಾಲನ್ನು ಅಳಸಿರೋದ್ರಿಂದ ಒಂದು ದಿನಕ್ಕೆ 60 ಲೀಟರ್ ಹಾಲು ಸೇಲ್ ಆಗಿದೆ. ಅಂದ್ರೆ ಇವರು ಪ್ರತಿನಿತ್ಯ ಹಿಂದಿನಿಂದ ಕೊಟ್ಟ ಬಂದಿರೋ ಹಾಲು ಒಂದು ದಿನಕ್ಕೆ ಕೇವಲ 7 ಲೀಟರ್ ಹಾಲಿನಂತೆ ಲೆಕ್ಕ ತೋರಿಸಿದ್ದಾರೆ. ಅಂದ್ರೆ 15 ದಿನಕ್ಕೆ ಕೇವಲ 4,000 ರೂಪಾಯಿ, ಅಂದ್ರೆ ಒಂದು ತಿಂಗಳಿಗೆ 8,000 ರೂಪಾಯಿ ಲೆಕ್ಕ ತೋರಿಸಿದ್ದಾರೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬಾಡಿ ಮೆಂಬರ್ಗಳು ಕೂಡ ಅವಿದ್ಯಾವಂತರು. ಆದ್ರಿಂದ ಅವರಿಗೆ ಎಲ್ಲಿ ಲೆಕ್ಕ ನಮಗೆ ಮಿಸ್ ಆಗಿದೆ ಅನ್ನೋದು ಕರೆಕ್ಟಾಗಿ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸೂಕ್ತ ತನಿಖೆಗೆ ಒಳಪಡಿಸಿ ಕಣಗಾಲು ಹಾಲು ಮಹಿಳಾ ಒಕ್ಕೂಟದಿಂದ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ, ಪ್ರತಿಯೊಬ್ಬ ಹಾಲು ಉತ್ಪಾದಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಕೈ ಮುಗಿದು ಜನರ ಪರವಾಗಿ ಕೇಳ್ಕೊತೀನಿ. ನಮಗೆ ಅದು ಇದು ಮಾಹಿತಿ ಹೇಳ್ತಾರೆ, ಒಳ್ಳೆ ಕೋರ್ಸಾಡ್ತಾರೆ, ಬೆದರಿಸ್ತಾರೆ, ಹೆದರ್ಸ್ತಾರೆ, ಹಾಳಾಡಿಸ್ಕೊಂಡು ನಿಮ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ನಿಮಗೆ ದುಡ್ಡು ಹಾಕಲ್ಲ, ಅದು ಹೆಂಗೆ ದುಡ್ಡು ಕೊಡ್ತಾರೆ ನಾವು ನೋಡ್ತೀವಿ ಅಂತ ಇದು ಮಾಡ್ಕೊಂಡು ಹೋಗೋರೆ. ನಮಗೆ ಬಂದು ಡೈಲಿ ಬಂದು ನಮಗೆ ಟಾರ್ಚರ್ ಕೊಡ್ತಾರೆ, ಬಂದು ಈಗ ಏನು ಇವಳು ತಗೊಳ್ಳಿ ಅಂತಾರೆ. ಏನು ಮಾಹಿತಿ ನಮ್ಗೆ ಹಾಲಲ್ಲಿ ನಾವು ಕೈ ಜೋಡ್ಸವ್ರೆ, ದುಡ್ಡು ಬರ್ತಾ ಇಲ್ಲ ಸರ್. ಕೈ ಜೋಡ್ಸವ್ರೆ, ತಿಳ್ಕೊಂಡು